ಹಲೋ ಫ್ರೆಂಡ್ಸ್, ನನ್ನ ನ್ಯೂ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನೀಗ ಹೋಗ್ತಾ ಇರೋದು ಬಾಜಾರಿಗೆ. ಬಾಜಾರ್ಗೆ ಹೋಗ್ತಾ ಇರೋದು ಯಾಕಪ್ಪ ಅಂತಂದ್ರೆ ಮನೆಯಲ್ಲಿ ಏನಾರೇ ಒಣಗಿ ಮಾಡ್ಬೇಕಂತೇಳಿ, ಸಾಂಬಾರು ಮಾಡ್ಬೇಕಂತೇಳಿ ಯಾವುದೂ ತರಕಾರಿ ಇಲ್ಲ. ಅದೇ ತರಕಾರಿ ತರಬೇಕಂತೇಳಿ ಹೊರಟಿದ್ದೀನಿ. ಈಗ ತರಕಾರಿ ನಾನು ಹೆಂಗೆ ಹೋಗ್ತೀನಿ ಹೆಂಗಿಲ್ಲ ಅನ್ನೋದು ನಿಮ್ಮನ್ನ ತೋರಿಸ್ತೀನಿ. ಲೆಟ್ಸ್ ಗೋ. ಆದರೆ ಇನ್ನೊಂದು ಮತ್ತು ನನ್ನ ಹತ್ತಿರ ಇರೋದು ಬರೀ 50 ರೂಪಾಯಿ. 50 ರೂಪಾಯಿ ಒಳಗೆ ನಾನು ಈಗ ಒಂದು 2 ದಿನ ಆಗಷ್ಟು ಸಂತಿನ ತೊಗೊಂಬರ್ಬೇಕು. ಯಾಕಂದ್ರೆ ಇದೇ ಅದೀಗ 50 ರೂಪಾಯಿ ಮೇಲೆ ಜೀವನ ಅದ. ತೋರಿಸ್ತೀನಿ ನಿಮ್ಗೆ ನಾ ಸದ್ಯಕ್ಕಾಗಿ. ನೋಡಿ ಫ್ರೆಂಡ್ಸ್, ನಾನಿರೋ ಜಾಗ ಇದು ನೋಡ್ಬೋದು ನೀವು. ನನ್ನ ನಂಬರಿನ ಇಲ್ಲಿ ನಿಂದಿರ್ಸಿದ್ದೀನಿ. ನನ್ನ ನಂಬರ್ ಇದು. ನಾನೀಗ ಹೋಗ್ತಾ ಇರೋದು ಬಾಜಾರ್ ಮಾಡೋಕ್ಕೆ. ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಏನು ಸುದ್ದಿ ಅಲ್ಲ ಅಂತ. ನಾನಿರೋದು ಇದೇ ಜಾಗದಲ್ಲಿ ಬಾಡಿಗೆಯಿಂದ ಇರ್ತೀನಿ. ಬಾಡಿಗೆ ನಾ ಇರೋದು ಜಾಗ ಇಲ್ಲಿ ಏನಪ್ಪ ಅಂದ್ರೆ ತುಂಬ ಚಿಕ್ಕದಾಗಿದೆ. ಇಲ್ಲಿ ಇದೇ ರೂಮಲ್ಲಿ ಈ ಕಡೆ ಟ್ಯಾಂಕರ್ ನೀರು ತುಂಬ್ತಾರೆ. ನಾನು ಇರೋ ಜಾಗದಲ್ಲಿ ಈ ಥರ ಬಿಲ್ಡಿಂಗ್ ಅದಾವ. ನೋಡೋಕೆ ಮನೆಗಳು ಅವ, ಎಲ್ಲ ಥರ ಅದಾವ, ಇದಾವ. ಫ್ರೆಂಡ್ಸ್, ಏನಪ್ಪ ಅಂದ್ರೆ ವಿಷಯ, ಇವತ್ತು ಯಾಕೆ ಆಟೋ ತೊಗೊಂಡು ಹೋಗಿಲ್ಲ ಕೆಲ್ಸಕ್ಕೆ ಅಂತ ನೀವು ಅನ್ಕೋಬೋದು. ಯಾಕಂದ್ರೆ ಇವತ್ತು ನಿನ್ನೆ ಅವು ಲೇಬರ್ ಬಾಡಿಗೆ ತೊಗೊಂಬರ್ನಕ್ಕೆ ಮಿನಿಮಮ್ ರಾತ್ರಿ 10 ಆಯ್ತು ನನಗೆ. ಹೀಗಾಗಿ ಹೇಳೋದೇ ಈಗ 7 ಗಂಟೆಗೆ ನಾನು ಎದ್ದಿದ್ದೀನಿ. 7 ಗಂಟೆಗೆ ಎದ್ಬಿಟ್ಟು ಒಬ್ರಿಗೇನು ಮಾಡೋಕ್ಕೆ ಸಾಧ್ಯ. ಎದ್ಬಿಟ್ಟು ಜಳಕ ಮಾಡಿಕೊಂಡೆ, ನೀರಿಟ್ಟು ಜಳಕ ಮಾಡಿಬಿಟ್ಟು ಏನಾರೇ ಹೊಟ್ಟೆಗೆ ಮಾಡ್ಕೋಬೇಕಲ್ಲ, ಹೊಟ್ಟೆಗೋಸ್ಕರ. ಅದಕ್ಕೆ ನೋಡಿದೆ ಮನೇಲಿ ಏನೂ ಸಂತಿ ಇರಲಿಲ್ಲ. ಅದಕ್ಕೆ ಏನಾರೇ ತರಕಾರಿ ತರಬೇಕಂತೇಳಿ ಹೊರಟಿದ್ದೀನಿ. ತರಕಾರಿ ತೊಗೊಂಡು ಬಂದು ಒಂದು 2-3-4 ಚಪಾತಿ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ಹೋಗ್ಬೇಕಂತೇಳಿ ರೆಡಿಯಾಗಿದ್ದೀನಿ. ನಾನೀಗ ಏನಪ್ಪ ಅಂದ್ರೆ ಹೇಳ್ಬೇಕಂದ್ರೆ ನಿಮ್ಗೆ, ನನಗೆ ಹೋಗೋ ಜಾಗ ಹೇಗೋದಪ್ಪ ಅಂದ್ರೆ ನಿಮ್ಮನ್ನ ಈ ಸದ್ಯಕ್ಕೆ ತೋರಿಸ್ತೀನಿ. ನೋಡ್ಬೋದು ನಾನು ಹೋಗ್ತಾ ಇರೋ ಈ ಗಲ್ಲೀಲಿ. ಈ ಗಲ್ಲಿ ಭಾಳ ಚಿಕ್ಕದು. 2 ಗಾಡಿ ಬಂದರೆ ತುಂಬ ಮುಷ್ಕಿಲಲ್ಲಿ ಆಗ ಹೋಗುತ್ತೆ. ಮತ್ತು ದೊಡ್ಡದು ಟ್ಯಾಂಕರ್ ಬಂದ್ರೆ ಅಂತೂ ಮುಗಿತಾವ. ಒಂದು ಗಾಡಿ ರಿವರ್ಸೇ ಹೋಗ್ಬೇಕು. ಏನಪ್ಪ ಇಲ್ಲಿ ಬಾಜಾರ್ ಹೋಗ್ಬೇಕಂತೇಳಿ ಬಂದೀನಿ. ಏನು ಬಾಜಾರ್ದವ್ರು ಯಾರೂ ಭಾಜಿನೇ ಹಚ್ಚಿಲ್ಲ, ತರಕಾರಿನೇ ಹಚ್ಚಿಲ್ಲ. ಹೆಂಗಪ್ಪ ಮಾಡೋದೀಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಸುತ್ತಾಡಿ. ನಾನು ಬಂದಿರೋದು ಬೆಳಗ್ಗೆ 7 ಗಂಟೆಗೆ, 8 ಗಂಟೆ ಆದರೂ ಯಾರು ಕರೆದಿಲ್ಲ ಇಲ್ಲಿ. ಏನಪ್ಪ ಮಾಡೋದು ಈಗ, ಏನು ತಿನ್ನೋದು ಹೊಟ್ಟಿಗೆ. ನೋಡ್ಬೋದು ಫ್ರೆಂಡ್ಸ್, ಎಲ್ಲ ಖಾಲಿ ಅದ. ಒಬ್ಬರು ಯಾರು ಹಚ್ಚಾರ ನೋಡೋಣ. ಎಲ್ಲ ಖಾಲಿ ಐತಿ. ಏನು ಒಯ್ಯೋದು, ಏನು ತಿನ್ನೋದು ಈಗ. ಎಲ್ಲ ಖಾಲಿ ಒಬ್ಬರ ಹಚ್ಚಾರನತ್ತಿ ನಾನು. ಎಲ್ಲ ಖಾಲಿ. ಬಾಜಿ ಅಂಗಡಿ ಅಂತೂ ಬಂದವ. ಈಗ ಕಿರಾಣಿ ಅಂಗಡಿಗೆ ಹೋಗೋದು. ಕಿರಾಣಿ ಅಂಗಡಿಗೆ ಹೋಗ್ಬಿಟ್ಟು ಕಿರಾಣಿ ಒಳಗೆ ಏನಾರ ಬ್ಯಾಳಿಗಳು ತೊಗೊಂಡು ಖರೀದಿ ಮಾಡ್ಕೊಂಡು ಅವಾಗ ಒಣಗಿ ಮಾಡ್ಕೊಂಡು ಉಣೋದು. ಹೆಂಗಪ್ಪ ಮಾಡೋದು ಹಿಂಗಾದ್ರೆ? ಬ್ಯಾಳೆ ಒಣಗಿ ಮಾಡ್ಕೊಂಡು ಉಣೋದು ಬರ್ತಾರಪ್ಪ ಪರಿಸ್ಥಿತಿ. ಸರಿ ಪರವಾಗಿಲ್ಲ, ಆದರೂ ಉಣ್ತೀನಿ. ನನಗೆ ಬ್ಯಾಳೆ ಅಂದ್ರೆ ಇಷ್ಟ. ನನಗೆ ಇಷ್ಟ ಆಗೋದು ಬ್ಯಾಳೆನ ತೊಗೊಂಡ್ಬಿಟ್ಟು ಒಣಗಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಗೊತ್ತು ನನ್ನ ಕೆಲಸ. ನೋಡ್ಬೋದು ಸುತ್ತ ಹಾಕಿ ಬಂದು ಕಡೆಗೆ ನಮ್ಮ ಹೋಗೋ ಮನೆ ದಾರಿಗೆ ಹೊಂಟಿ. ಫ್ರೆಂಡ್ಸ್, ಇವತ್ತು ನಶೀಬೆ ಸುಮಾರು ಐತಿ ನಂದು. ನೋಡ್ಬೋದು ನೀವು, ಕಿರಾಣಿ ಅಂಗಡಿ ಸತ್ಯಕ್ಕೆ ಬಂದೈತಿ. ಈಗ ಜಸ್ಟ್ ತೆರ್ಲಿಕ್ಕತ್ತಾರ ಅಣ್ಣಗಳು. ಈಗ ನೋಡ್ಬೋದು ನಾವು. ಈಗ ಇದೇ ಅಂಗಡಿ ನಿಂತು ಇಲ್ಲಿ ಐತಿಲ್ಲ, ಇದೇ ಅಂಗಡಿ ಜಸ್ಟ್ ತೆರ್ಲಿಕ್ಕತ್ತಾನ ದೋಸ್ತ. ನಾನು ನಿಮ್ಗೆ ತೋರಿಸ್ತೀನಿ. ನಾನು ತೊಗೊಂಡ್ಕೇರಿಂದ ಹೋಗುವ ನಿಮ್ಮನ್ನ ವಿಡಿಯೋ ಶೂಟ್ ಮಾಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನಾನೀಗ ಬಂದಿರೋದು ಬಾಲಾಜಿ ಅಂಗಡಿ ಒಳಗೆ, ಕಿರಾಣಿ ಅಂಗಡಿ ಒಳಗೆ. ನೋಡ್ಬೋದು ಫ್ರೆಂಡ್ಸ್, ಅಂತೂ ಇಂತೂ ತೊಗೊಂಡ ಮುಕ್ಕುಣಿ ಬ್ಯಾಳಿ ತೊಗೊಂಡಿನಿ. ಮುಕ್ಕುಣಿ ಬ್ಯಾಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮುಕ್ಕುಣಿ ಬ್ಯಾಳಿ ತೊಗೊಂಡ್ಬಿಟ್ಟು ಹೊರಟಿದ್ದೀನಿ. ಮತ್ತು ಶೇಂಗಾ ತೊಗೊಂಡಿದ್ದೀನಿ. ಹೋಗ್ಬಿಟ್ಟು ಈಗ ಸಾಂಬಾರು ಮಾಡಿಬಿಟ್ಟು ಚಪಾತಿ ಮಾಡಿಬಿಟ್ಟು ಊಟ ಮಾಡ್ತೀನಿ. ಊಟ ಮಾಡೋದಕ್ಕೆ ನಿಮಗೆ ಊಟ ಕರಿತೀನಿ, ಖಂಡಿತ ಬರಬೇಕು ಫ್ರೆಂಡ್ಸ್. ನಾನೀಗ ಹೋಗ್ತಾ ಇರೋದು ನೋಡ್ಬೋದು ನೀವು. ಹಲೋ ದೋಸ್ತ್ರೆ, ಅಂತೂ ಇಂತೂ ರೆಡಿ ಆದ, ಊಟ ಗೀಟ ಮಾಡಿ ಇನ್ನು ಹೋಗೋದು ನಮ್ಮ ಡ್ಯೂಟಿ.
ನನ್ನ ಅಂಬಾರಿನ ನಾನು ಶಿಸ್ತಾಗಿ ಕ್ಲೀನಾಗಿ ಮಾಡ್ಕೊಂಡ ನೋಡ್ಬೋದು ನೀವು ನನ್ನ ಅಂಬಾರಿ ನೋಡ್ರಪ್ಪ. ಇವತ್ತಿಂದು ಲಾಸ್ಟ್ ಎಂಡ್ ತನಕ ವಿಡಿಯೋ ನೋಡ್ರಿ, ಯಾಕಂದ್ರೆ ಪೂರ್ಣ ಇವತ್ತಿಂದು ಹಿಸ್ಟ್ರಿನೇ ನಿಮ್ಮ ಮುಂದೆ ನಾನು ಹೇಳಿದ್ದೀನಿ. ಯಾಕಂದ್ರೆ ಈಗ ಜಸ್ಟ್ ಫೋನ್ ಬಂದಿತ್ತು ಒಂದು ಕಸ್ಟಮರಂದು ರೈಲ್ವೆ ಸ್ಟೇಷನ್ಗೆ ಹೋಗೋದತ್ತ. ರೈಲ್ವೆ ಸ್ಟೇಷನ್ಗೆ ಹೋಗಿ ಮತ್ತು ಅಲ್ಲಿಗಿಂದ ಯಾವ ಬಾಡಿಗೆ ಸಿಗ್ತದೆ ಮುಂದಿನ ವಿಡಿಯೋದಲ್ಲಿ ಕೇಳ್ತೀನಿ ನಿಮ್ಗೆ. ಆದರೆ ನೀವು ವಿಡಿಯೋ ಎಂಡ್ ತನಕ ವಾಚ್ ಮಾಡ್ರಪ್ಪ. ಬಾಯ್.